ಕನ್ನಡದ ಜನತೆಗೆ ನಮಸ್ಕಾರ. ನನ್ನ ಹೆಸರು ಪೂಜಾ. ಇವತ್ತು ನೋಡ್ರಿ ನಮ್ಮ ಫ್ರೆಶರ್ಸ್ ಡೇ ಇರೋದ್ರಿಂದ ನಾ ಫಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ರೀ. ನಮ್ಮ ಗೆಸ್ಟ್ ಯಾರಂದ್ರೆ ರಾಜು ತಾಳಿಕೋಟಿ ಸರ್ ಅವ್ರು ಬಂದಾರಿ. ಅವ್ರನ್ನ ಪರಿಚಯ ಮಾಡಿಸ್ತಾರೆ, ಇಲ್ಲಿ ತೋರಿಸ್ತೇನೆ ನೋಡ್ರಿ, ಇಲ್ಲೇ ಇದ್ದಾರೆ. ಅದಕ್ಕೂ ಮೊದಲು ಬರ್ರಿ ನಮ್ಮ ಹುಡುಗಿಯರು ಏನೇನು ರೆಡಿ ಮಾಡ್ಕೊಂಡಾರ ನೋಡೋನು. ಈ ರೂಮ್ ಅಂದ್ರೆ ಗೆಸ್ಟ್ ರೂಮು ಭಾಳ ಹೊಲಸಾಗಿತ್ತು ರೀ. ಬಟ್ ನಮ್ಮ ಹುಡುಗಿಯರೆಲ್ಲ ಕ್ಲೀನ್ ಮಾಡಿ ನೀಟ್ ಮಾಡ್ಕೊಂಡಾರ ಅದನ್ನು. ಇನ್ನು ನೋಡ್ರಿ ಹೆಂಗೆ ಓಡಾಡತ್ತಾರೆ ಎಲ್ಲರೂ. ಸ್ವಲ್ಪ ಜನ ಬಂದಾರ, ಇವ್ರು ರಂಗೋಲಿ ಹಾಕತ್ತಾರ. ಇವಾಗ ನಮ್ಮ ಮೇಡಮ್ ಒಬ್ಬರು ಬಂದರು ಜಸ್ಟ್. ಇನ್ನು ಎಲ್ಲರೂ ರೆಡಿ ಮಾಡೋದ್ರಾಗೆ ಬ್ಯುಸಿ ಅದಾರ. ಸೊ ಓಡಾಡ ಹತ್ತಿದಾರ ಆ ಕಡೊಮ್ಮೆ ಕೊಡೊಮ್ಮೆ. ನೋಡೋಣ ತಡೀರಿ, ಒಳಗೆ ಹೋಗಿ ನೋಡೋಣ ಬರ್ರಿ ಎಷ್ಟು ರೆಡಿ ಮಾಡ್ಯಾರ ಇವರು ಅಂಥೇಳಿ. ಇಲ್ಲಿ ನೋಡ್ರಿ ಮೇಲ್ಗಡೆ ಕುತ್ಕೊಂಡವ್ರೆಲ್ಲ ಜೂನಿಯರ್ಸ್, ಫಸ್ಟ್ ಇಯರ್ದವರು. ನಮ್ಮ ಕ್ಲಾಸ್ ಅವ್ರು ಸೆಕೆಂಡ್ ಇಯರ್ ಥರ್ಡ್ ಇಯರ್ ಅವ್ರು ಕೆಳಗೆ ಕುತ್ಕೊತಾರಂತ. ಇನ್ನು ಬಲೂನ್ಸ್ ಕಟ್ಟಿಲ್ಲ, ಇನ್ನು ಸ್ವಲ್ಪ ಡೆಕೋರೇಷನ್ ಮಾಡಬೇಕು. ಅದಕ್ಕೆ ನಾನೇ ಬಲೂನ್ ಕಟ್ಬೇಕು ಅಂದ್ಕೊಂಡೀನಿ. ನೋಡ್ರಿ ಇವರೆಲ್ಲ ನಮ್ಮ ಕ್ಲಾಸ್ ಅವರು, ಎಲ್ಲರೂ ಸೇರಿ ಬಲೂನ್ ಕಟ್ಟಾತೀವಿ. ಎಲ್ಲರೂ ಸೀರಿಯಸ್ ಆಗಿ ಬಲೂನ್ ಕಟ್ಟಾಕ್ತಾರೆ. ನಾನು ಅವ್ರಿಗೆ 2 ಕಲರ್ ತೊಗೊಂಬರ್ರಿ ಅಂತ ಹೇಳಿದ್ದೆ ಬಲೂನ್ಸು. ಬಟ್ ಅರ್ಜೆಂಟಾಗಿ ಬೆಳಗ್ಗೆ ಹೋಗಿ ತಂದಿರೋದ್ರಿಂದ 2 ಕಲರಲ್ಲೇ ಎಲ್ಲ ಕಲರ್ಸ್ ಇದ್ದಿದ್ದು ಬಲೂನ್ಸ್ ತಂದುಬಿಟ್ರೆ ಮಿಕ್ಸ್ ಇದ್ದಿದ್ದು. ನೋಡ್ರಿ ಫ್ರೆಂಡ್ಸ್, ಒಂದ್ಸತಿ ಎಲ್ಲರೂ ಬಂದಮೇಲೆ ನೋಡ್ಕೊಂಬರೋಣ. ನೋಡ್ರಿ ಇವ್ರು ನನ್ನ ಫ್ರೆಂಡ್ಸು. ಹಾಗೆ ಒಳಗಡೆ ಒಂದ್ಸಲ ಹೋಗಿ ನೋಡ್ಕೊಂಬರೋಣ ಬನ್ನಿರಿ. ಒಳಗಡೆ ನೋಡ್ರಿ ಎಲ್ಲರೂ ಗೆಸ್ಟಿಗೋಸ್ಕರ ವೆಯ್ಟ್ ಮಾಡತ್ತಾರ. ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಹುಡುಗಿರೆಲ್ಲ. ಇಲ್ಲಿ ನೋಡ್ರಿ ಮೇಲ್ಗಡೆ ಚೇರ್ ಮೇಲೆಲ್ಲ ಕುತ್ಕೊಂಡಿರೋರು ನಮ್ಮ ಜೂನಿಯರ್ಸ್ ರೀ. ಇನ್ನು ಕೆಳಗಡೆ ಕುತ್ಕೊಂಡಿರೋರೆಲ್ಲ ಫೈನಲ್ ಇಯರ್ಸು ಮತ್ತು ಸೆಕೆಂಡ್ ಇಯರ್ಸ್ ಅವರು ಎಲ್ಲ ನೋಡಿ ಭಾರಿ ಚೆಂದಾಗಿ ರೆಡಿ ಬಂದಾರೆ. ಇವ್ರು ನೋಡ್ರಿ ನಮ್ಮ ಕ್ಯಾಮ್ರಾಮನ್ ಸ್ಪೀಕರ್ ಸೆಟ್ ಮಾಡತ್ತಾರ್ರಿ. ಫಂಕ್ಷನ್ ಅಂತೂ ಆಲ್ಮೋಸ್ಟ್ ಎಲ್ಲ ಸೆಟ್ ಆಗಿಬಿಟ್ಟಿದ್ರಿ, ಎಲ್ಲ ರೆಡಿ ಮಾಡ್ಕೊಂಡಿವಿ. ಬಟ್ ಗಿಫ್ಟ್ ಏನು ನಮ್ಮ ಫ್ರೆಶರ್ಸಿಗೆ ಕೊಡ್ಬೇಕಂದ್ರೆ ನಾವೆಲ್ಲರೂ ಸೇರಿ ಮಾತಾಡಿ ನಾವೇನು ಡಿಸೈಡ್ ಮಾಡಿದ್ವಿ, ಕುಬೇರನ್ ಕೊಡ್ಬೇಕಂತ ಡಿಸೈಡ್ ಮಾಡೀವಿ. ಸೊ ಕುಬೇರನ್ ತೋರಿಸ್ತೀವಿ. ಇಲ್ಲಿ ನೋಡ್ರಿ ಇವರು ಏನು ಮಾಡತ್ತಾರ ಅಂತೇಳಿ, ಸಾಂಗ್ ಸೆಟ್ ಮಾಡತ್ತಾರ. ಇವ್ರು ಯಾವ್ದು ಹಚ್ಚಲಿ ಅಂತ ಮಾತಾಡ್ಕೊಳತ್ತಾರ. ಇಲ್ಲಿ ನೋಡ್ರಿ ಇದೇ ಗಿಫ್ಟ್ ನಾವು ಕೊಡ್ಬೇಕಂತೇಳಿ ತಂದಿರೋದು ನಮ್ಮ ಫ್ರೆಂಡ್ ಜೂನಿಯರ್ಸಿಗೆ. ಹೊರಗೆ ಬಂದ್ರೆ ನೋಡ್ರಿ ಇಲ್ಲಿನ ಫೋಟೋ ತಕ್ಕೊಳ್ಳೋದ್ರಾಗ ಬ್ಯುಸಿ ಅದಾರೆ ಹುಡುಗಿರು. ಮತ್ತು ಇನ್ನೂ ಬರತ್ತಾರೆ ಹುಡುಗಿ. ಫಂಕ್ಷನ್ ನೋಡಿದ್ರೆ 10ಕ್ಕೆ 9:00 ಸ್ಟಾರ್ಟ್ ಅಂತ ಹೇಳಿದ್ರು. ಬಟ್ ಎಲ್ಲ ಹುಡುಗಿ 10 ಆದರೂ ಇನ್ನೂ ಹಂಗೆ ಓಡಾಡತ್ತಾರೆ, ಇನ್ನೂ ಬರೋಕ್ಕಿಲ್ಲ. ಇಲ್ಲಿ ನೋಡ್ರಿ ನಮ್ಮ ಟೀಚರ್ಸ್ಗಳು ಕುತ್ಕೊಂಡಿದ್ದಾರೆ. ಸ್ಟೇಜ್ ಅಂತೂ ಫುಲ್ ಡೆಕೋರೇಷನ್ ಆಗಿತ್ತು. ಹಾಯ್ ಮಾಡ್ರಿ. ಇಲ್ಲಿ ನೋಡ್ರಿ ಹಾಯ್ ಮಾಡಂದ್ರೆ ಹೆಂಗೆ ಮಾಡ್ತಾರೆ. ಇಲ್ಲಿ ನೋಡಿ ನಮ್ಮ ಕ್ಲಾಸ್ ಸೆಲ್ಫಿ ತಗೊಳತ್ತಾರ್ರಿ ಎಲ್ಲರೂ. ಅಂತೂ ಇಂತೂ ರಾಜು ತಾಳಿಕೋಟಿ ಸರ್ ಅವ್ರು ಬಂದರು ನೋಡ್ರಿ. ಸೊ ನಮ್ಮ ಪ್ರಿನ್ಸಿಪಲ್ ಅವ್ರನ್ನ ಆ ಕಡೆ ಕರ್ಕೊಂಡೋಗಿ ಅವ್ರ ಹತ್ರ ಸ್ಪೆಷಲಾಗಿ ಮಾತಾಡ್ಬೇಕು. ಯಾಕಂದರೆ ಅವ್ರು ಬಂದ ತಕ್ಷಣ ನಾವೆಲ್ಲ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡ್ಬೇಕಂತೇಳಿ ರೆಡಿ ಮಾಡ್ಕೊಂಡಿದ್ದೀವಿ ರೀ. ಸೊ ಅದಕ್ಕೆ ಸಡನ್ನಾಗಿ ಕರ್ಕೊಂಡು ಹೋಗೋಕ್ಕೆ ಬರಲ್ಲಲ್ಲ. ಸೊ ಅದಕ್ಕೋಸ್ಕರ ಅವ್ರನ್ನ ಫಸ್ಟು ಇಲ್ಲೇ ಹೊರಗಡೆ ಕುಂತ್ಕೊತಿದ್ದಾರೆ. ರಾಜು ತಾಳಿಕೋಟಿ ಸರ್ ಬಗ್ಗೆ ಹೇಳಬೇಕಂದ್ರೆ ನೀವೇ ಎಲ್ಲ ಮೂವೀಸಲ್ಲೆಲ್ಲ ನೋಡಿದ್ದೀರ. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ. ಒಳಗಡೆ ಹೋಗೋಣ ಬನ್ನಿ. ನೋಡ್ರಿ ನಮ್ಮ ಹುಡುಗಿಯರೆಲ್ಲ ಬಂದರು. ಟೈಗರ್ ஜெயிச்சிட உரித்தானவன்
ಫಂಕ್ಷನ್ ಸ್ಟಾರ್ಟ್ ಮಾಡೋಣ ಬನ್ನಿರಿ. ಆದ್ರೆ ನಾಡಗೀತೆ ಹಾಡಬೇಕಲ್ಲ, ಫಸ್ಟ್ ನಾಡಗೀತೆ ಹಾಡಿ ಆಮೇಲೆ ಮುಂದೆ ಫಂಕ್ಷನನ್ನು ಸ್ಟಾರ್ಟ್ ಮಾಡೋಣ. ಫಂಕ್ಷನ್ ಅಂತೂ ಸ್ಟಾರ್ಟ್ ಆಗೈತ್ರಿ. ಇವಾಗ ರಾಜು ತಾಳಿಕೋಟಿ ಸರ್ ಅವ್ರನ್ನ ಹೂ ಕೊಟ್ಟು ವೆಲ್ಕಮ್ ಮಾಡ್ಕೊತಾರೆ. ನಮ್ಮ ವೆಲ್ಕಮ್ ಮಾಡಿಕೊಂಡು ಅವ್ರ ಬಗ್ಗೆ ಮೇಡಮ್ ಪರಿಚಯ ಮಾಡಿಕೊಡ್ತಾರೆ. ಸೊ ಅವರೇ ಮಾತಾಡಿ ಕೇಸ್ಗಳನ್ನ ತೆಗೆದು ಏನು ಹೇಳ್ತಾರೆ. ಇವರು ನಾನು ಹೇಳಿದೆ ನಿಮಗೆ ಕೃಷಿಕರು ಅಂತ. ಸೊ ಚಿಕ್ಕ ಸಿಂದಗಿ ಗ್ರಾಮದಲ್ಲಿ ಇವರು ಏನು ಇದೆಯಲ್ಲ ಅಲ್ಲಿ ತೋಟಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಕಬ್ಬು, ದಾಳಿಂಬೆ, ಇತರ ಹಣ್ಣುಗಳ, ನಿಂಬೆ, ತೆಂಗು, ಹತ್ತಿ, ಹೈನುಗಾರಿಕೆ ಇವೆಲ್ಲದರ ಒಂದು ಕೃಷಿಯನ್ನು ಮಾಡುವುದರ ಜೊತೆಗೆ ಕಲಿಯ ಕೃಷಿಯನ್ನು ಮಾಡ್ತಾರೆ. ಟೈಮ್ ಇಲ್ಲಾರ್ದಕ್ಕೂ ಇನಾಗ್ರಲ್ ಫಂಕ್ಷನ್ ಮತ್ತು ಫ್ರೆಶರ್ಸ್ ಡೇ ಒಂದು ದಿನ ಇಟ್ಕೊಂಡಾರಿ. ಸೊ ಅದಕ್ಕೆ ನಮ್ಮ ಸೋನಿಕಾಂತ್ ಸರ್ ಫಸ್ಟ್ ಇನಾಗ್ರಲ್ ಫಂಕ್ಷನ್ ಮುಗಿಸಿ ಆಮೇಲೆ ಫ್ರೆಶರ್ಸ್ ಡೇ ಸ್ಟಾರ್ಟ್ ಮಾಡ್ತಾರೆ ನೋಡ್ರಿ. ನಮ್ಮ ಸರ್ ಏನು ಹೇಳ್ತಾರೆ ಕೇಳಿಸ್ಕೊಳ್ಳೋಣ ಬರ್ರಿ ಸ್ವಲ್ಪ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಾಗ ಮಾತ್ರ ಶಿಕ್ಷಣದ ಉದ್ದೇಶ ಈಡೇರುತ್ತದೆ. ಕ್ರೀಡೆಯಲ್ಲಿ ಪಾಲ್ಗೊಳ್ಳುವುದರಿಂದ ದೈಹಿಕ ಸಾಮರ್ಥ್ಯ, ಸಕಾರಾತ್ಮಕ ಮನೋಭಾವನೆ ದೊರಕಿದರೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ನಮ್ಮ ಬದುಕು ಅರ್ಥಪೂರ್ಣವಾಗುವಂತೆ. ನೋಡಿ ಫ್ರೆಂಡ್ಸ್, ರಾಜು ತಾಳಿಕೋಟಿ ಸರ್ ಅವರು ಸ್ವಲ್ಪ ಹೊತ್ತು ಮಾತಾಡ್ತಾರೆ ಈ ಫಂಕ್ಷನ್ ಬಗ್ಗೆ. ಮಾತಾಡಿದ ನಂತರ ಏನೋ ದೀಪ ಹಚ್ಚಿ ಇನಾಗ್ರಲ್ ಫಂಕ್ಷನ್ನ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಮಾತಾಡಿದ ಮೇಲೆ ನಾವು ಅವ್ರಿಗೆ ಸನ್ಮಾನ ಮಾಡಿ ಮಧ್ಯಾಹ್ನದ ಮೇಲೇನೋ ಕಲ್ಚರಲ್ ಆ್ಯಕ್ಟಿವಿಟೀಸ್ನ ಮಾಡಬೇಕಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಇನ್ನೂ ಏನೇನು ಆಕ್ಯದ ಗೊತ್ತಿಲ್ಲ ರೀ. ನಮ್ಮ ಪ್ರಿನ್ಸಿಪಲ್ ಸರ್ ನಾವು ಕೇಳಬೇಕು, ಊಟ ಆದಮೇಲೆ ಡ್ಯಾನ್ಸಾ ಅಥವಾ ಊಟಕ್ಕಿಂತ ಮುಂಚೆ ಡ್ಯಾನ್ಸಾ? ಬಟ್ ಡ್ಯಾನ್ಸ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ಬಂದಾರೆ ನಮ್ಮ ಜೂನಿಯರ್ಸು. ಮತ್ತು ಸ್ಕಿಟ್ ಕೂಡ ಮಾಡಾತ್ತಾರ. ಬಂದಿರೋ ಗಿಫ್ಟನ್ನ ಕೊಡುವಂಥ ಟೈಮ್ ಬಂತು ನೋಡ್ರಿ. ಫಸ್ಟ್ ರಾಜು ತಾಳಿಕೋಟಿ ಸರ್ ಹತ್ರ ಒಂದು 4 ಜನ ಕೊಡಿಸಿದ್ವಿ. ಆಮೇಲೆ ನಾವೇ ಭಾಳ ಟೈಮ್ ತೊಗೊಳುತ್ತಂತ ಹೇಳಿ ಒಂದು ಸ್ವಲ್ಪ ಜನ ನಾವೇ ಸೀನಿಯರ್ಸ್ ಸೇರಿ ಕೊಡೋಕೆ ಸ್ಟಾರ್ಟ್ ಮಾಡಿದ್ದೀವಿ ರೀ. ಬಟ್ ಏನಂದ್ರೆ ಸ್ವಲ್ಪ ಗೊಂದಲ ಆಯಿತು, ಯಾಕಂದ್ರೆ ಜಾಸ್ತಿ ಜನ ಓಡಾಡತ್ತಿದ್ವಲ್ಲ. ಸೊ ಅದಕ್ಕೆ ಅವ್ರಿಗೂ ಖುಷಿ ಆಗೈತಿ ರೀ ಅದು ಗಿಫ್ಟ್ ನೋಡಿ. ಸೊ ಗಿಫ್ಟ್ ಕೊಟ್ವಿ. ಗಿಫ್ಟ್ ಆದಮೇಲೆ ಸರ್ಗೆ ಸನ್ಮಾನ ಮಾಡಬೇಕು. ಸನ್ಮಾನ ಆದಮೇಲೆ ಡ್ಯಾನ್ಸು ಫಂಕ್ಷನ್ಸ್ ಇರುತ್ತೆ, ಅವನ್ನೆಲ್ಲ ನೋಡುವಂತ್ರಿ ತೋರಿಸ್ತೀನಿ ನಾನು. ನಮ್ಮ ಪ್ರಿನ್ಸಿಪಲ್ ಸರು, ಆಮೇಲೆ BSc HOD ಅವರು ಮತ್ತು ನಮ್ಮ ಸೋನಿಕಾಂತ್ ಸರ್ ಸೇರಿ ಅವ್ರಿಗೆ ಸನ್ಮಾನ ಮಾಡತ್ತಾರ ನೋಡ್ರಿ. ಈಗ ಸನ್ಮಾನ ಮಾಡಿದ ನೆಕ್ಸ್ಟ್ ಕಲ್ಚರಲ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗ್ತಾವ್ರಿ. ಮಸ್ತ್ ಅದ ರೀ ನೋಡಿರಿ. ಆಮೇಲೆ ಡ್ಯಾನ್ಸ್ ಸ್ಟಾರ್ಟ್ ಆಯ್ತು ನೋಡಿರಿ. ಇವ್ರು ನಮ್ಮ BFT ಸ್ಟೂಡೆಂಟ್ಸು. ಮಸ್ತ್ ಮಾಡ್ಯಾರ ಜೂನಿಯರ್ಸ್, ಲೇಝಿ ಡ್ಯಾನ್ಸ್ ಮಾಡ್ಯಾರ, ಮಸ್ತ್ ಐತೆ ನೋಡಿರಿ. ಇವಳು BA ಸ್ಟೂಡೆಂಟ್, ನಮ್ಮ ಕ್ಲಾಸ್ಮೇಟು. ಆ್ಯಕ್ಟಿಂಗ್ ಮಾತ್ರ ಮಸ್ತ್ ಮಾಡ್ತಾಳ್ರಿ. ಯಾಕಂದ್ರೆ ಸ್ಕಿಟ್ ಮಾಡ್ಕೊಂಡ್ಬರೋಣ.
ಇವ್ರು ನೋಡ್ರಿ BCom ಜೂನಿಯರ್ಸ್ ಎಲ್ಲರೂ ಮಾಡ್ರನ್ನಾಗಿ ಮಾಡತ್ರ. ಇವರು ಈ ಸಲ ಟ್ರೆಡಿಷ್ನಲ್ ಆಗಿ ಡ್ಯಾನ್ಸ್ ಮಾಡ್ಬೇಕಂತೇಳಿ ಈ ಥರ ಡ್ರೆಸ್ ಹಾಕೊಂಬಂದಾರೆ. ಇಷ್ಟೇ ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲ ಮುಗೀತ್ರಿ ಫಂಕ್ಷನ್. ಈಗ ಲಾಸ್ಟ್ ಎಲ್ಲ ಮುಗಿದ್ಮೇಲೆ ನಾವು DJ ಹಚ್ಚಿ ಕುಣಿ ಹತ್ಬಿಟ್ಟೇವ್ರಿ ಹುಡುಗಿಯರು. ಸೊ ಫಂಕ್ಷನ್ ಎಲ್ಲ ಚೆನ್ನಾಗಾಯ್ತು ರೀ, ಖುಷಿ ಆಯಿತು. ನೋಡಿರಿ ನಮ್ಮ ಡ್ಯಾನ್ಸ್ ಸ್ವಲ್ಪ. ಇದಾದ್ಮೇಲೆ ಊಟಕ್ಕೆ ಕೊಡೋದು. ಫಸ್ಟ್ ನಮ್ಮ ಜೂನಿಯರ್ಸಿಗೆ ಊಟ ಮಾಡಿಸಿ ಆಮೇಲೆ ನಾವು ಊಟ ಮಾಡ್ಬೇಕಂತ ಅಂದ್ಕೊಂಡೇವಿ ನೋಡ್ರಿ. ಫಸ್ಟ್ ಜೂನಿಯರ್ಸಿಗೆ ಕೊಡತ್ತೆ. ಫ್ರೆಶರ್ಸ್ ಡೇ ಮುಗೀತು. ಸೊ ಗ್ರೌಂಡ್ ಎಲ್ಲ ಖಾಲಿ ಆಗಿದೆ ನೋಡ್ರಿ. ಹಾಂ, ನಮ್ಮ ಮೇಡಮ್ ಮನೆಗೆ ಹೋಗ್ತಿದ್ದಾರೆ. ಲಾಸ್ಟ್ ಮೀಟಿಂಗ್ ಮಾಡ್ತಿದ್ದಾರೆ ನೋಡ್ರಿ ಟೀಚರ್ಸ್ ಎಲ್ಲ. ನೋಡಿ ಫ್ರೆಂಡ್ಸ್, ಇವರೆಲ್ಲ ನಮ್ಮ ಸರ್ ಕೇಳೋಣ ಹೇಗಾಗಿದೆ ಅಂತ ಹೇಳ್ಬಿಟ್ಟು. ಸರ್ ಹೆಂಗಾಯ್ತ್ರಿ ಸರ್? ಹಿಂಗೆ ಇರಲಿ, ಇನ್ನು ಮುಂದೆ ಚೆನ್ನಾಗಿ ಆಗಲಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.